ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಆರನೇ ಮನೆ ನಮ್ಮ ಜಾತಕದಲ್ಲಿ ಏನಂತ ಹೇಳುತ್ತೆ, ವಿವಾಹ ವಿಚ್ಛೇದನ ಆಗುತ್ತೆ ಅಂತ ಹೇಳುತ್ತೆ. ಅದು ಹೇಗೆ ಹೇಳುತ್ತೆ ಅಂತ ನಾವು ವಿಡಿಯೋದಲ್ಲಿ ತಿಳ್ಕೊಂಡು ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ನಿಮ್ಮ ಜನ್ಮ ಕುಂಡಲಿಯಲ್ಲಿ ಲಗ್ನ ಯಾವುದೇ ಆಗಿರಲಿ, ನಾನು ಉದಾಹರಣೆಗೆ ಈ ಲಗ್ನ ಅಂತ ತೊಗೊಂಡಿದ್ದೀನಿ. ಲಗ್ನದಿಂದ 1, 2, 3, 4, 5, 6 ಆರನೇ ಮನೆಯಲ್ಲಿ ಕುಳಿತಿರುವ ಯಾವುದೇ ಗ್ರಹ ಕುಳಿತಿರಲಿ, 9 ಗ್ರಹದಲ್ಲಿ ಯಾವುದೇ ಗ್ರಹ ಕುಳಿತಿದ್ರು ಅದು ಡೈವರ್ಸ್ ಮಾಡೇ ಮಾಡುತ್ತೆ. ಅದ್ರ ಸ್ಟೈಲಲ್ಲಿ ಅದು ಮಾಡುತ್ತೆ. ಯಾಕೆಂದರೆ ಇಲ್ಲಿ ಗ್ರಹಕಾರಕತ್ವಕ್ಕಿಂತ ಭಾವಕಾರಕತ್ವ ತುಂಬ ಬಲಶಾಲಿ. ಹಂಗಂದರೆ ಗ್ರಹ ಆರನೇ ಮನೆಯಲ್ಲಿ ಕುಂತಿದೆ ಅಂದರೆ, ಯಾವುದೇ ಗ್ರಹ ಕುಂತಿರಲಿ ಅದು ಆ ಮನೆಯ ಫಲವನ್ನು ಕೊಡಲೇಬೇಕು. 70%. ಇನ್ನು 30% ಅದರ ಸ್ಟೈಲಲ್ಲಿ ಕೊಡುತ್ತೆ, ಆ ಸ್ಟೈಲಿ. ಓಕೆನಾ? ಈಗ ಆರನೇ ಮನೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಗುಣಲಕ್ಷಣಗಳನ್ನು ನೋಡೋಣ. ಮದುವೆ ಇಲ್ಲದಿರುವಿಕೆ. ಒಂದು ಜಾತಕದಲ್ಲಿ ಡಿಗ್ರಿ ವೈಸು, ನಾನು ಡಿಗ್ರಿ ವೈಸ್ ಗೊತ್ತಿಲ್ಲ ಅಂದರೆ ನಂದು ಮೊದಲನೇ ವೀಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ನೋಡಿ ಕರೆಕ್ಟಾಗಿ. ಡಿಗ್ರಿ ವೈಸು ಕರೆಕ್ಟಾಗಿ ಆರನೇ ಮನೇಲಿ ಕುಂತಿರಬೇಕು, ಆವಾಗ ಮಾತ್ರ ಅನ್ವಯಿಸುತ್ತೆ. ಡಿಗ್ರಿ ವೈಸು ಆರನೇ ಮನೆಯಲ್ಲಿ ಗ್ರಹ ಕುಳಿತಿದ್ರೆ, ಒಂದಾದರೂ ಇರಲಿ ಎರಡಾದರೂ ಇರಲಿ, ಜಾಸ್ತಿ ಗ್ರಹಗಳು ಕೂತ್ಕೊಂಡಷ್ಟು ಅದರ ವೆಯ್ಟೇಜ್ ಜಾಸ್ತಿ ಆಗುತ್ತೆ. ಅವ್ರಿಗೇನಾಗುತ್ತೆ, ಮದುವೆಯಲ್ಲಿ ಆಸಕ್ತಿ ಇರಲ್ಲ ಮತ್ತು ಮದುವೆ ಇರೋದೇ ಇಲ್ಲ. ಅವ್ರ ಮದುವೆನೇ ಆಗಲ್ಲ. ಯಾಕೆಂದರೆ ಹೆಣ್ಣೇ ಸಿಗಲ್ಲ. ಯಾಕೆಂದರೆ ನೋಡಿ, ಲಗ್ನದಿಂದ 7ನೇ ಮನೆ ಲೈಫ್ ಪಾರ್ಟ್ನರ್ನ ತೋರಿಸುತ್ತೆ. ಓಕೆನಾ? ಅದಕ್ಕೆ ವ್ಯಯಭಾವ, ಲೈಫ್ ಪಾರ್ಟ್ನರ್ನ ವ್ಯಯ ಮಾಡೋದು, ಕಳ್ಕೊಳ್ಳೋದು, ಸಿಗದೇ ಇರೋದು. ಅವಾಗ ಎಷ್ಟು ಹುಡುಕಿದ್ರು ಅವ್ರಿಗೆ ಹೆಣ್ಣೇ ಸಿಗಲ್ಲ. ಏನೇ ಓದಿರಲಿ, ಏನೇ ದುಡ್ಡಿರಲಿ, ಹೆಣ್ಣೇ ಸಿಗಲ್ಲ. ಯಾಕೆಂದರೆ 7ನೇ ಮನೆಯಲ್ಲಿ ಗ್ರಹ ಕುಳಿತಿಲ್ಲ ಅಂದಾಗ, ಆರನೇ ಮನೆಯಲ್ಲಿ ಗ್ರಹ ಕುಳಿತಿದ್ರೆ ಅವ್ರಿಗೆ ಹೆಣ್ಣೇ ಸಿಗಲ್ಲ. ಆದ್ದರಿಂದ ಮದುವೆ ಇಲ್ಲದಿರುವಿಕೆ ಅಥವಾ ವಿಚ್ಛೇದನ, ಮದುವೆ ಆದ್ರೂ ವಿಚ್ಛೇದನ ಆಗುತ್ತೆ. ಈಗ ನೀವು ಕೇಳ್ಬೋದು, ಆರನೇ ಮನೆಯಲ್ಲಿ ಗ್ರಹ ಇದೆ ಅಂತ ಅಂದ್ಕೊಳ್ಳೋಣ, ಆವಾಗ ಮದುವೆನೇ ಆಗಲ್ಲ, ವಿಚ್ಛೇದನ ಹೆಂಗಾಗುತ್ತೆ ಅಂತ ನೀವು ಕೇಳ್ಬೋದು. ಇಲ್ಲಿ ನಿಮ್ಮ ಜನ್ಮ ಕುಂಡಲಿಯಲ್ಲಿ 7ನೇ ಮನೆಯಲ್ಲಿ ಗ್ರಹ ಇಲ್ಲ ಅಂದರೂ ಪರವಾಗಿಲ್ಲ, ಗೋಚಾರದಲ್ಲಿ ಟ್ರಾನ್ಸಿಟಲ್ಲಿ ಏನಾದರೂ 7ನೇ ಮನೆ ಬಂದುಬಿಟ್ಟಾಗ ಆವಾಗ ಮದುವೆ ಕೊಟ್ಬಿಡುತ್ತೆ. ಹಾಗಂದರೆ ಇವಾಗ ಒಂದು ಉದಾಹರಣೆ ತಗೊಳ್ಳೋಣ. ಇವಾಗ ಯಾವುದು ಒಂದು ಶನಿ ಗ್ರಹ ತಗೊಳ್ಳೋಣ. ಶನಿ ದಶ ಅಥವಾ ಶನಿ ಭುಕ್ತಿ ನಿಮ್ಗೆ ನಡೀತಾ ಇರುತ್ತೆ ಅಂತ ತಗೊಳ್ಳಿ. ಓಕೆನಾ? ಆ ಶನಿ ದಶ ಅಥವಾ ಶನಿ ಭುಕ್ತಿ ನಡಿಬೇಕಾದ್ರೆ ನಿಮ್ಮ ಲಗ್ನ ಯಾವುದಾದ್ರೂ ಆಗಿರಲಿ, ನಾನು ಉದಾಹರಣೆಗೆ ತೊಗೊಂಡಿದ್ದೀನಿ, ಲಗ್ನದಿಂದ 7ನೇ ಮನೆಯಲ್ಲಿ ಟ್ರಾನ್ಸಿಟ್ ಗೋಚಾರದಲ್ಲಿ ಆ ಶನಿ ಬಂದಾಗ ಆವಾಗ ಮದುವೆ ಕೊಟ್ಬಿಡುತ್ತೆ. ಆ ಶನಿ ಗೊತ್ತು ನಿಮಗೆ, ಅವನು ಲಾಂಗ್ ಪೀರಿಯಡ್ವರೆಗೂ ಇರ್ತಾನೆ. ಶನಿ ಒಂದು ಮನೆಯಲ್ಲಿ 2.5 ವರ್ಷ ಇದ್ದೇ ಇರ್ತಾನೆ. ಗುರು 1 ವರ್ಷ ಇರ್ತಾನೆ, ರಾಹು 1.5 ವರ್ಷ ಇರ್ತಾನೆ. ಆ ಪೀರಿಯಡ್ ಮುಗಿಯೋವರೆಗೂ ಮದುವೆ ಜೀವನ ನಾರ್ಮಲಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ಆ ಪೀರಿಯಡ್ ಮುಗಿದ ತಕ್ಷಣ ಇದೇ ಆಕ್ಟಿವೇಟ್ ಆಗಿಬಿಡುತ್ತೆ, ಆವಾಗ ವಿಚ್ಛೇದನ ಆಗುತ್ತೆ. ಈ ವಿಚ್ಛೇದನಕ್ಕೆ ಈ ಆರನೇ ಮನೆ ಬಂದು ತುಂಬ ಪ್ರಮುಖವಾದ ಸ್ಥಾನ. ಇದೇನು ಮಾಡುತ್ತೆ, ವಿಚ್ಛೇದನ ಮಾಡಿಸುತ್ತೆ. ಯಾಕೆ ವಿಚ್ಛೇದನ ಮಾಡಿಸುತ್ತೆ ಅಂದರೆ, ಅವ್ರ ಆಪೋಸಿಟ್ಟು ಹುಡುಗ ಆಗಿದ್ರೆ ಹುಡುಗಿ ಒಳ್ಳೆ ಪಾರ್ಟ್ನರ್ ಸಿಗಲ್ಲ. ಆರನೇ ಮನೇಲಿ ಗ್ರಹ ಇದ್ದ ಜಾತಕದವರು ಮದುವೆ ಮಾಡ್ಕೊತಾರಲ್ಲ, ಅವ್ರಿಗೆ ಒಳ್ಳೆ ಪಾರ್ಟ್ನರ್ ಸಿಗಲ್ಲ. ಅರ್ಥ ಆಯ್ತಾ? ಸಿಕ್ಕಾಬಟ್ಟೆ ಜಗಳ ಆಗ್ತಾ ಇರುತ್ತೆ. ಮತ್ತು ಅವರ ಈಗ ಮದುವೆ ಆಗಿರೋ ಹೆಂಡತಿ, ಹುಡುಗನ ಬಗ್ಗೆ ತಗೊಳ್ಳೋಣ. ಹೆಂಡತಿಗೆ ಈ ಥರ ಜಾತಕ ಹುಡುಗನಿಗಿದೆ ಅಂತ ತಗೊಳ್ಳಿ, ಅವನಿಗೆ ಎಂಥ ಹೆಂಡತಿ ಸಿಗ್ತಾರೆ ಗೊತ್ತಾ, ಗಂಡನ್ನೇ ಶತ್ರು ಥರ ನೋಡ್ತದೆ ಹುಡುಗಿ. ಓಕೆನಾ? ಆ ಥರ ಒಂದು ಮದುವೆ ಸಂಬಂಧ ಸಿಗುತ್ತೆ. ಈಗ ಆಪೋಸಿಟ್ ಹುಡುಗಿ ಜಾತಕದಲ್ಲಿ ಈ ಥರ ಇದ್ದರೆ, ಹುಡುಗ ಏನು ಮಾಡ್ತಾನೆ, ಹೆಂಡ್ತಿನೇ ಶತ್ರು ಥರ ನೋಡ್ತಾನೆ. ಆ ಥರ ಆಗುತ್ತೆ. ಮತ್ತು ಈ ವಿಚ್ಛೇದನಕ್ಕೆ ವೀಕ್ಷಕರೇ, ಆರನೇ ಮನೆ ಜೊತೆಗೆ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ 1ನೇ ಮನೆ 10ನೇ ಮನೆ, ಇವೆರಡೂ ಆರನೇ ಮನೆ ಸ್ಟ್ರಾಂಗ್ ಆಗಿ ಇದು ಮಾಡುತ್ತೆ. ಅದರ ಜೊತೆಗೆ 1 ಮತ್ತು 10 ಅದು ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಫೈನಲಾಗಿ ಇದೇನಂದರೆ, ನಾನು ಬಾಳಲ್ಲ ನನ್ನ ಜೊತೆ, ಡೈವರ್ಸ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಸ್ವಲ್ಪ ನಡೀತಾನೇ ಇರ್ತದೆ, ವಾದ ವಿವಾದ ನಡೀತಾ ಇರ್ತದೆ.
ಈ 1 ಮತ್ತು 10ನೇ ಮನೆ ಏನಾದರೂ ಅದಕ್ಕೆ ಸೇರಿಕೊಂಡಾಗ ನಕ್ಷತ್ರದಲ್ಲೋ ಉಪನಕ್ಷತ್ರದಲ್ಲೋ ಬಂದಾಗ ಫೈನಲ್ ಆಗಿ ಅವಾಗ ಡೈವರ್ಸ್ ಆಗಿಬಿಡುತ್ತೆ. ಓಕೆನಾ. ನೆಕ್ಸ್ಟು ಮದುವೆಯಲ್ಲಿ ನಿರಾಸಕ್ತಿ. ಇಂಥ ಜಾತಕದವರಿಗೆ ಮದುವೆ ಮಾಡ್ಕೊಳ್ಳೋಕೆ ಆಸಕ್ತಿನೇ ಇರಲ್ಲ. ಏನೋ ಈ ಸಮಾಜದ ಒತ್ತಡಕ್ಕೆ ಒಳಗಾಗಿ ಮತ್ತು ಮನೆಯವರು ಒತ್ತಡಕ್ಕೆ ಒಳಗಾಗಿ ಮಾಡ್ಕೊತಾರೆ, ಆದರೆ ಅವರು ಬಾಳಲ್ಲ. ಆದರೆ ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹ ಇರ್ತದೆ. ಮನಿ ಮೈಂಡೆಡ್, 3 ಹೊತ್ತು ದುಡ್ಡು 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 ಅಂತ ಇದು ಮಾಡ್ತಾರೆ. ಇವ್ರಿಗೆ ದುಡ್ಡೇ ಪ್ರಾಧಾನ್ಯತೆ, ದುಡ್ಡು ಬೇಕು ಇವ್ರಿಗೆ ಅಷ್ಟೇ. ಓಕೆನಾ. ಮನಿ ಮೈಂಡೆಡ್ಡು, ಬಾಳೋದ್ರ ಬಗ್ಗೆ ಗಮನ ಕೊಡಲ್ಲ, ದುಡ್ಡು ಮಾಡೋದ್ರ ಬಗ್ಗೆ ಗಮನ ಕೊಡ್ತಾರೆ. ಕೆಲಸಕ್ಕೆ ಚೆನ್ನಾಗಿ ಹೋಗ್ತಾರೆ, ಚೆನ್ನಾಗಿ ದುಡಿತಾರೆ, ಅದಂತೂ ಪಕ್ಕ. ಮತ್ತು ಸಣ್ಣ ಅಡೆತಡೆಗಳು. ಇವರು ಏನೇ ಮಾಡಿದ್ರೂ ಒಂಥರ ಯಾವಾಗಲೂ ಅಡೆತಡೆ, ಡಿಸ್ಟರ್ಬೆನ್ಸ್ ಆಗ್ತಾನೆ ಇರ್ತದೆ. ನಿರ್ಮುಕ್ತವಾಗಿ ಏನನ್ನೂ ಮಾಡೋಕ್ಕಾಗಲ್ಲ. ಲೈಫ್ ಲಾಂಗ್ ಇವರಿಗೆ ಅಡೆತಡೆಗಳು ಬರ್ತಾನೆ ಇರ್ತದೆ. ಇನ್ನು ವಿದ್ಯಾಭ್ಯಾಸಕ್ಕೆ ತೊಗೊಂಡ್ರೆ PUC ನಂತರದ ಶಿಕ್ಷಣಕ್ಕೆ ಉತ್ತಮ. ಇವರೇನು ಮಾಡ್ತಾರೆ, ಸೆಕೆಂಡ್ PUC ವರೆಗೂ ಚೆನ್ನಾಗಿ ಓದಲ್ಲ, ಸೆಕೆಂಡ್ PUC ಆದಮೇಲೆ ಚೆನ್ನಾಗಿ ಓದ್ತಾರೆ. 6ನೇ ಮನೆ ಕೆಲಸನೇ ಅದು. ಓಕೆನಾ. ಉನ್ನತ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾರೆ, ಅಲ್ಲಿವರೆಗೂ ಫುಲ್ ಡಲ್ಲು. ಸದಾ ದುಃಖ ಮತ್ತು ಕೊರಗು. ಯಾಕೆ ಸದಾ ದುಃಖ ಮತ್ತು ಕೊರಗು ಇವ್ರಿಗೇನೆಂದರೆ 7ನೇ ಮನೆ ಪಬ್ಲಿಕ್ಕು, ಆಯಿತಾ, ಮತ್ತು ಪಾರ್ಟ್ನರು, ಅದಕ್ಕೆ ವ್ಯಯ. ಇವ್ರಿಗೇನೆಂದರೆ ಪಬ್ಲಿಕ್ಕಿಂದ ಏನಾದರೂ ಇವ್ರಿಗೆ ಸಹಾಯ ಆಗಬೇಕು, ಅವ್ರಿಗೆ ವ್ಯಯ ಆಗಬೇಕು, ನಷ್ಟ ಆಗಬೇಕು, ಇವ್ರಿಗೆ ಲಾಭ ಆಗಬೇಕು. ಆಗಲಿಲ್ಲ ಅಂದಾಗ ಇವ್ರಿಗೆ ದುಃಖ ಆಗ್ತಾ ಇರ್ತದೆ, ಕೊರಗು. ಏನೂ ಸಿಕ್ಕಲಿಲ್ವಲ್ಲ, ಅಟ್ಲೀಸ್ಟ್ ಗಲಾಟೆ ಮಾಡೋಕ್ಕೆ, ಜಗಳ ಮಾಡೋಕ್ಕಾದರೂ ಯಾರೂ ಸಿಕ್ಕಲಿಲ್ವಲ್ಲ, ಈ ಥರ ದುಃಖ ಕೊರಗು ಇವರಿಗೆ ಇದ್ದೇ ಇರುತ್ತದೆ. ಮತ್ತು 6ನೇ ಮನೆ ರೋಗಸ್ಥಾನ ಅಂತ ನಿಮಗೆ ಗೊತ್ತು. ಆದರೆ ದೊಡ್ಡ ರೋಗ ಬರಲ್ಲ, ಸಣ್ಣ ರೋಗಗಳು, ಗುಣ ಆಗುವಂಥ ರೋಗಗಳು. ಇವತ್ತು ತಲೆನೋವು, ನಾಳೆ ಹೊಟ್ಟೆ ನೋವು, ಮಂಡಿ ನೋವು, ಈ ಥರ ಅಲ್ಲಿ ಗ್ರಹ ಯಾವುದು ಕುಳಿತಿರುತ್ತದೆ ಅದಕ್ಕೆ ಅನುಗುಣವಾಗಿ ಇವರಿಗೆ ಕಾಯಿಲೆಗಳು ಬರ್ತದೆ. ಹಾಗಂದರೆ ಅಲ್ಲಿ 6ನೇ ಮನೆಯಲ್ಲಿ ಸೂರ್ಯ ಕುಳಿತಿದ್ರೆ ಮೈಗ್ರೀನು, ತಲೆನೋವು, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕೊಡುತ್ತೆ. ಅಥವಾ ಕೇತು ಕುಂತಿದ ಅಂತ ತಗೊಳ್ಳಿ, ಆವಾಗ ಮಲಬದ್ಧತೆ, ಪೈಲ್ಸು, ಇನ್ಸ್ಪೆಕ್ಷನ್ನು ಈ ಥರ ಆಗುತ್ತೆ. ಶುಕ್ರ ಕೂತಿದ್ರೆ ಕಿಡ್ನಿ ಪ್ರಾಬ್ಲಮ್ಮು, ಆವಾಗ ಕಿಡ್ನಿಲಿ ಕಲ್ಲಾಗ್ತಾ ಇರ್ತದೆ. ಯೂರಿನ್ ಆ್ಯಂಡ್ ಯೂರಿನರಿ ಟ್ರ್ಯಾಕ್ಟ್ಸು ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಆ ಥರ ಗ್ರಹ ಯಾವುದು ಕುಂತಿದೋ ಅದ್ರ ಸ್ಟೈಲಲ್ಲಿ ಅದು ರೋಗವನ್ನು ಕೊಡುತ್ತೆ. ಆದರೆ ಏನು ಟೆನ್ಷನ್ ಇಲ್ಲ, ಸಣ್ಣ ಪುಟ್ಟ ರೋಗ ವಾಸಿ ಆಗುತ್ತೆ. ಸಣ್ಣ ಸಾಲಗಳು. ಇವರು ಸಣ್ಣ ಪುಟ್ಟ ಸಾಲ, ದೊಡ್ಡ ಸಾಲ ಮಾಡಲ್ಲ, ತೀರಿಸೋಕ್ಕೆ ಆಗುವಂತಹ ಸಾಲಗಳು. ತೀರ್ಸೋಕ್ಕೆ ಆಗದೇ ಇರೋ ಸಾಲ ಅಂದರೆ 8ನೇ ಮನೆ, ಅದು ಕೈಗೆ ಮೀರಿದ ಸಾಲ ಮಾಡ್ಕೊಂಬಿಡ್ತಾರೆ ಅವರು, ಅದು 8ನೇ ಮನೆ. ಈ 6ನೇ ಮನೆ ಹಂಗಲ್ಲ, ಸಣ್ಣ ಪುಟ್ಟ ಸಾಲ ಮಾಡ್ಕೊತಾರೆ ಮತ್ತು ಅದನ್ನು ತೀರಿಸ್ತಾರೆ. ನೇರ ಶತ್ರುಗಳು. ಇವರಿಗೆ ಈ ನೇರ ಶತ್ರುಗಳು ಜಾಸ್ತಿ ಇರ್ತಾರೆ. ಹಂಗಂದರೆ ಹಿತಶತ್ರುಗಳು ಬರೋದು 8ನೇ ಮನೆಗೆ. ಹಿತಶತ್ರುಗಳು 8ನೇ ಮನೆ ಸಿಕ್ಕಾಪಟ್ಟೆ ಡೇಂಜರು. ನೇರ ಶತ್ರು ಆದರೆ ಓಡಾಡ್ಬೋದು, ಹಿತಶತ್ರು ಜೊತೆ ಓಡಾಡೋಕ್ಕಾಗಲ್ಲ ಅಲ್ವಾ. ಆ ಹಿತಶತ್ರುನ 8ನೇ ಮನೆ ತೋರಿಸುತ್ತೆ. ಇಲ್ಲಿ 6ನೇ ಮನೆ ಬಂದು ನೇರ ಶತ್ರುಗಳು, ಡೈರೆಕ್ಟ್ ಫೇಸ್ ಟು ಫೇಸ್ ಗಲಾಟೆ ಮಾಡ್ತಾರೆ ಇವರು. ಅರ್ಥ ಆಯ್ತಾ. ಇವರು ಶತ್ರುಗಳು ಅಷ್ಟೇ, ಡೈರೆಕ್ಟಾಗಿ ಜಗಳ ಮಾಡ್ತಾರೆ, ಇಂಡೈರೆಕ್ಟಾಗಿ ಬರಲ್ಲ. ವ್ಯಾಜ್ಯಗಳು, ಲಿಟಿಗೇಷನ್ನು, ಈ ಕೋರ್ಟು ಕೇಸು, ವ್ಯಾಜ್ಯ, ಪ್ರಾಪರ್ಟಿ ಲಿಟಿಗೇಷನ್, ಯಾವುದೇ ಲಿಟಿಗೇಷನ್ನು, ಪೊಲೀಸ್ ಕೇಸ್ ಹಾಕೋದು, ಇವೆಲ್ಲ ಸ್ವಲ್ಪ ಓಡಾಡ್ತಾ ಇರ್ತಾರೆ. ಇವೆಲ್ಲ ಇರ್ತದೆ, ನಡೀತದೆ ಇವ್ರ ಜೀವನದಲ್ಲಿ. ಯಾವಾಗ 6ನೇ ಮನೆಯಲ್ಲಿ ಕುಳಿತಿರುವ ಗ್ರಹದ ದಶಾಭುಕ್ತಿ ನಡಿಬೇಕಾದ್ರೆ ಆ ಪೀರಿಯಡಲ್ಲಿ. ಅರ್ಥ ಆಯ್ತಾ. ನೆಕ್ಸ್ಟು ಉದ್ಯೋಗ. ಇವರು ಯಾವ ಉದ್ಯೋಗ ಮಾಡಿದ್ರೆ ಚೆನ್ನಾಗಿರ್ತದೆ? ಇಂಜಿನಿಯರಿಂಗನ್ನ ಇವ್ರಿಗೆ ಹೇಳಿ ಮಾಡಿಸಿರುವಂಥ ಉದ್ಯೋಗ. ಇದರಲ್ಲಿ ಇವರು ಉದ್ಯೋಗ ಮಾಡಿ ಒಳ್ಳೆ ಸಂಪಾದನೆ ಮಾಡ್ತಾರೆ, ಚೆನ್ನಾಗೂ ಜೀವನ ಮಾಡ್ತಾರೆ. ನರ್ಸಿಂಗು ಇವ್ರಿಗೆ ಆಗಿಬರುತ್ತೆ, ಯಾಕಂದರೆ 6ನೇ ಮನೆ ಬಂದು ಸರ್ವಿಸ್ಸು. ನರ್ಸಿಂಗ್ ಅಂದರೆ ಸೇವೆ ಸಲ್ಲಿಸುವಂಥದ್ದು, ಅದರಿಂದ ನರ್ಸಿಂಗ್ ಇವ್ರಿಗೆ ಆಗಿಬರುತ್ತೆ. ಲೇವಾದೇವಿಗಾರರು, ಫೈನಾನ್ಷಿಯರ್ಗಳು, ಬಡ್ಡಿಗೆ ದುಡ್ಡು ಬಿಡೋದು. ಓಕೆನಾ. 7ನೇ ಮನೆಗೆ ವ್ಯಯಭಾವ, ಪಬ್ಲಿಕ್ಗೆ ವ್ಯಯ. ಅರ್ಥ ಆಯ್ತಾ. ಆ ದುಡ್ಡು ಅವರು ಕೊಟ್ಟು ಬಡ್ಡಿನ ತಗೊಳ್ಳೋದವರು ವ್ಯಯ ಆಗಬೇಕು. ದುಡ್ಡು ಮಾಡೋದಕ್ಕೆ ಒಳ್ಳೆ ಮನೆ 6ನೇ ಮನೆ. ಇದರಲ್ಲಿ ಅರ್ಥಸ್ಥಾನ 2, 6, 10 ಅರ್ಥಸ್ಥಾನ. ಇವೆಲ್ಲ ಏನು ಮಾಡುತ್ತೆ, ಟಾಪ್ 1 ದುಡ್ಡು ಕೊಡೋದ್ರಲ್ಲಿ ಎತ್ತದ ಕೈ. ಚೆನ್ನಾಗಿ ದುಡ್ಡು ಅಂತೂ ಚೆನ್ನಾಗಿ ಮಾಡ್ತಾರೆ. ಬಡ್ಡಿ ವ್ಯವಹಾರ ಇವ್ರಿಗೆ ಚೆನ್ನಾಗಾಗಿ ಬರುತ್ತೆ. ದುಡ್ಡು ಕೊಟ್ಟರೆ ಅದಕ್ಕೆ 10% ಬಡ್ಡಿನೋ 15% ಬಡ್ಡಿನೋ ಇಸ್ಕೊತಾರೆ. ಮೋಸ ಆಗಲ್ಲ, ಇವ್ರಿಗೆ ದುಡ್ಡು ಬಂದೇ ಬರುತ್ತೆ. ನೆಕ್ಸ್ಟು ವಕೀಲರು. ನಿಮ್ಗೆ ಹೇಳಿದ್ನಲ್ಲ, ವ್ಯಾಜ್ಯ ಇದರಲ್ಲೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರ್ತದೆ.
ಅದರಿಂದ ವಕೀಲರು ವೃತ್ತಿನ ಮಾಡಿದಾಗ LLB ಓದಿದಾಗ ಇವರಿಗೆ ಚೆನ್ನಾಗಾಗುತ್ತೆ. ಮತ್ತು ಸೇವಾ ಉದ್ಯಮ, ಎಲ್ಲ ಸೇವಾ ಉದ್ಯಮಗಳಲ್ಲೂ ಇವರಿಗೆ ಆಗಿಬರುತ್ತೆ. ಏನೇ ಕೆಲಸ ಮಾಡ್ಬೋದು, ಎಲ್ಲ ಕೆಲಸಗಳನ್ನು ಇವರು ಮಾಡ್ಬೋದು. ಉದ್ಯೋಗಕ್ಕೆ ನಂಬರ್ 1. ಇದಿಷ್ಟು ಆರನೇ ಮನೆಯಲ್ಲಿ ಗ್ರಹ ಕುಳಿತಿದ್ದರೆ ಅವರ ಜೀವನದಲ್ಲಿ ಏನೇನು ನಡೆಯುತ್ತೆ ಅಂತ ನಾವು ಈ ದಿನ ತಿಳ್ಕೊಂಡಿದ್ದೀವಿ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಿಮ್ಮ ಜನ್ಮಕುಂಡಲಿ ಮತ್ತು ನಿಮ್ಮ ಜಾತಕ ವಿಮರ್ಶೆ ಮಾಡಬೇಕು ಅಂದರೆ ಈ ನಂಬರ್ಗೆ, ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಮಾತಾಡ್ಬೋದು. ನಿಮ್ಮ ಜಾತಕವನ್ನು ಸಂಪೂರ್ಣ ವಿಶ್ಲೇಷಣೆ ಮಾಡಿ ತಿಳಿಸಿಕೊಡಲಾಗುತ್ತದೆ. ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ.